ನೆನಪಿಲ್ಲ ನನಗೆ. ನಮಗ ಧರ್ಮ ಸಿಂಗ್ ಸಾಹೇಬ್ರಿಗೆ ಚಕಮಕಿ ಆಯ್ತು, ನಾನು ನೀನು ಅಂತೇಳಿ. ಅವಾಗ SP ನಾನು ಅರೆಸ್ಟ್ ಮಾಡಲ ಬಂದಾಗ ಧರ್ಮ ಸಿಂಗ್ ಸಾಹೇಬ್ರು ಹೇಳಿದ್ರು, ಏನಪ್ಪಾ ನಿಂದೇನು ಕೆಲಸದಿಲ್ಲಿ, ಅವ್ರು ಹೋರಾಟ ಮಾಡ್ತಾರ, ಚಳವಳಿ ಮಾಡ್ತಾರ, ನಾಳೆ ಓಟ್ ಹಾಕ್ತಾರ, ಅವ್ರ ಅರೆಸ್ಟ್ ಮಾಡ್ತೀಯ ನೀನು, ನಡಿ ಇಲ್ಲಿ ಅಂತಂದ್ರು. ಅಂದ್ರೆ ಅವ್ರ ಹತ್ರ ಯಾವತ್ತೂ ಸಹಿತ ದ್ವೇಷದ ಭಾವನೆ ಇರಲಿಲ್ಲ, ಕೋಪದ ಭಾವನೆ ಇರಲಿಲ್ಲ. ಎಲ್ಲರನ್ನ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಡಾಕ್ಟರ್ ಧರ್ಮ ಸಿಂಗ್ ಸಾಹೇಬ್ರಿಗಿತ್ತು. ಅದೇ ಶಕ್ತಿ ಇವತ್ತು ಅಜಯ್ ಸಿಂಗ್ ಸಾಹೇಬ್ರ ಹತ್ರ ಕಾಣ್ತಾ ಇದೀವಿ. ಅವ್ರ ಟೆನ್ಷನ್ ನಾವು ದಿನ ನೋಡ್ತೀವಿ, ದಿನ ಎಲ್ಲಿನೂ ಸಹಿತ ಒಂದು 10 ನಿಮಿಷ ಕೂತು ಮಾತಾಡ್ಲಿಕ್ಕೆ ಸಮಯ ಇಲ್ಲ, ಅಷ್ಟು ಟೆನ್ಷನ್ ಇದೆ. ಆದ್ರೂ ಸಹಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಂದ್ರೆ ಬಿಡುವು ಮಾಡ್ಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡಿ ನಮ್ಮೆಲ್ಲರ ಜೊತೆಯಲ್ಲಿ ಏನಂತಂದ್ರೆ ಒಂದು ಸಂತೋಷನ ಹಂಚಿಕೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗ್ತದೆ. ಸರ್, ಇನ್ನೊಂದು ಬಹಳ ಮುಖ್ಯ ಏನಂತಂದ್ರೆ ಇವತ್ತು ಬಾಬಾ ಪರಿ ಶಿಕ್ಷಣ ಸಂಸ್ಥೆ ಇವತ್ತು ಕೇವಲ ಶಿಕ್ಷಣ ಸಂಸ್ಥೆ ಆಗಿಲ್ಲ, ಅದು ಒಂದು ಪ್ರಗತಿಪರವಾದಂತ ಚಿಂತನೆಗಳನ್ನ ಹೊರಹಾಕ್ತಕ್ಕಂಥದ್ದು, ಒಂದು ಸಂಘಟಕರನ್ನಾಗಿ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಣದ ಮೂಲಕ ಜನರನ್ನ ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನ ಏನು ಬಾಬಾ ಪರಿದವರು ಮಾಡ್ತಾ ಇದ್ದಾರೆ. ಈ ನೂತನ ಯಡ್ರಾಮಿ ತಾಲೂಕಿಗೆ ಅವರ ಮಾರ್ಗದರ್ಶನ, ಅವರ ಶಿಕ್ಷಣ, ಅವರ ಸಂಘಟನೆ ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನು ಈ ಸಂದರ್ಭ ಆಶಿಸ್ತೇನೆ. ಬಹಳ ಮುಖ್ಯ ಇನ್ನೊಂದೇನಂದ್ರೆ ಅವ್ರ ಮಗ ನದೀಮಿಗೆ ಏನಂತಂದ್ರೆ ಆಗಲೇ ಮಾತಾಡೋಕೆ ಹೇಳ್ತಿರೋರು, ನದೀಮಿಗೆ ಏನಂದ್ರೆ 3 ಶಕ್ತಿಗಳಿದಾವೆ ಅಂತೇಳಿ. ಹಂಗೆ ಇವತ್ತು ಗಂಗಾಪುರ ದತ್ತಾತ್ರೇಯ ಬೆಳಿಗ್ಗೆ ಒಂದಾಗ್ತಾನೆ, ಮಧ್ಯಾಹ್ನ ಒಂದಾಗ್ತಾನೆ, ಸಂಜೆ ಒಂದಾಗ್ತಾನೆ. ಹಂಗೆ ಇವತ್ತು 3 ಹುದ್ದೆಗಳಿದೆ ಅವರಿಗೆ. ಒಂದನೇದ್ದು ಏನಂತಂದ್ರೆ ಒಂದು TAPCM ನಿರ್ದೇಶಕರು, ಎರಡನೇದೇನು ಐಂದ ಅಧ್ಯಕ್ಷರು, ಮೂರನೇದು ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸ್ತಕ್ಕಂಥವ್ರು. ಇದು ಸಮಾಜವನ್ನ ಉದ್ಧಾರ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಶಕ್ತಿ ತುಂಬತಕ್ಕಂಥ ಕೆಲಸ ಇದು. ಇವತ್ತು ನದೀಮ್ ಅವರೇನಂತಾರೆ ಅಂತ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿ ನಮ್ಮೆಲ್ಲ ಜೊತೆಯಲ್ಲಿ ಒಬ್ಬ ಯುವ ನಾಯಕನಾಗಿ ಬೆಳೀಲಿ ಅನ್ನುವಂತ ಆಸೆ ಇದೆ. ನಾವೆಲ್ಲರೂ ಸಹಿತ ಅಂತ ಒಬ್ಬ ಯುವ ನಾಯಕಿ ಬೆಂಬಲಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚಿಗೆ ಮಾತನಾಡಿ ಸಮಯ ಎಲ್ಲ, ಸಾವಿರ ಬೇರೆ ಎಲೆಕ್ಷನ್ ಮೀಟಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ. ಇಷ್ಟು ಮಾತಾಡಿ ನಾನೊಂದು 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾತಾಡಿದ್ರು ನಿಜವಾಗಿ ಮಾಡ್ತಕ್ಕಂಥ ಸಂಘ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ